ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮೈಸೂರು ಅರಮನೆ ಬಗ್ಗೆ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಮಾಹಿತಿನ ಹೇಳಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದು ಮಾಹಿತಿ. ಈ ಅರಮನೆನ ಕಟ್ಟಿಸಿದ್ದು ಕೃಷ್ಣರಾಜ ಒಡೆಯರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದ್ದು. ನಿರ್ಮಾಣ ಆಗಿರೋದು 1897ರಿಂದ 1912ವರೆಗೆ ನಿರ್ಮಾಣ ಆಗಿರೋದು. ಚೀಫ್ ಆರ್ಕಿಟೆಕ್ಚರು ಹೆನ್ರಿ ಇವೆನ್ ಅವರು. ಒಳಗಡೆ ಕೆಲವೊಂದು ಆರ್ಕಿಟೆಕ್ಚರ್ ಮಾಡಿರೋದು ರಾಘವರ್ ನಾಯ್ಡು ಅವರು. ಅರಮನೆ ಬೌಂಡ್ರಿ 42 ಎಕರೆ ಇದೆ, ಹಾಗೂ ಮತ್ತು ಅರಮನೆ ಕಟ್ಟಿರೋದು 4 ಎಕರೆ ಇದೆ. ಈಗೂ ರಾಯಲ್ ಫ್ಯಾಮಿಲಿಯವರೆಲ್ಲ ಬಂದರೆ ಅರಮನೆ ಹಿಂಭಾಗ ಇರ್ತಾರಂತೆ. ಅವ್ರು ಇರ್ತಕ್ಕಂಥದ್ದು ರೆಸಿಡೆನ್ಷಿಯಲ್ ಪಾರ್ಟ್, ನಾವು ನೋಡೋದು ಸೆರೆಮನೆ ಪಾರ್ಟ್ ಅಂತ ಹೇಳಿಬಿಟ್ಟು. ಅರಮನೆ ಸುತ್ತ 5 ಎಂಟ್ರೆನ್ಸ್ ಗೇಟ್ಗಳಿದ್ದಾವೆ. ನಾವೇನು ಅಲ್ಲಿ ನೋಡ್ತಾ ಇದ್ದೀವಲ್ಲ, ಅದು ಜಯ ಮಾರ್ತಾಂಡ ಮಾರ್ಗ ಅಂತ ಹೇಳಿಬಿಟ್ಟು ಅದು ಎದುರಿಗೆ ಕಾಣುತ್ತೆ. ಹೀಗೆ ಒಳಗಡೆ ಟಿಕೆಟ್ ತಗೊಂಡು ಹೋಗೋದು ಎಂಟ್ರೆನ್ಸಲ್ಲಿ. ನಾವು ಹೀಗೆ ಹೋಗ್ತಾ ಎಂಟ್ರೆನ್ಸಲ್ಲಿ 7 ಕೆನಲ್ ಸೀಟ್ ಇದ್ದಾರೆ, 7 ಪಿರಂಗಿಗಳಿದ್ದಾವೆ. ಇದು ಬ್ರಿಟಿಷರು 1883ಯಲ್ಲಿ ರಾಜರಿಗೆ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು. ದಸರಾದಲ್ಲಿ ಈಗೂ ಕೂಡ ಯೂಸ್ ಮಾಡ್ತಾರಂತೆ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಹಳೆಯ ಅರಮನೆಯ ಮಾಡೆಲ್ಲು ಮತ್ತು ಚಾಮುಂಡೇಶ್ವರಿಯ ವಿಗ್ರಹವನ್ನು ಇಟ್ಟಿದ್ದಾರೆ. ಬಹಳಷ್ಟು ಅದ್ಭುತವಾಗಿದೆ. ಇದು 1897ರಲ್ಲಿ ಮಹಾರಾಜರ ತಂಗಿಯ ಮದುವೆ ಸಂದರ್ಭದಲ್ಲಿ ಸುಟ್ಟು ಹೋಗುತ್ತಂತೆ 40% ಅಷ್ಟು, ಮತ್ತು 60% ಅಷ್ಟು ಡೆಮಾಲಿಷ್ ಮಾಡಿ 1912ರಲ್ಲಿ ಹೊಸದಾಗಿ ಮತ್ತೆ ಕಟ್ತಾರಂತೆ. ಅದೇ ಈಗಿನ ಅರಮನೆ. ಈ ಚಾಮುಂಡೇಶ್ವರಿ ವಿಗ್ರಹ ಕೂಡ ಅಷ್ಟೇ ದಸರಾದಲ್ಲಿ ಬಳಸ್ತಕ್ಕಂಥ ಮೂರ್ತಿ ಇದೆ ಅಂತೆ. ಸದಾಕಾಲ ಇಲ್ಲೂ ಕೂಡ ಅದಕ್ಕೆ ಪೂಜೆ ನಡೀತಾ ಇರುತ್ತಂತೆ. ಲೈನ್ನ ಗೊಂಬೆ ತೊಟ್ಟಿ ಅಂತ ಹೇಳ್ಬಿಟ್ಟು ಕರೀತಾರಂತೆ. ಈ ಡಾಲ್ಸ್ ಗ್ಯಾಲರಿಲಿ ಇರೋದೆಲ್ಲ ಇಟಾಲಿಯನ್ ಮಾರ್ಬಲ್ಸ್, ನಿಯೋ ಕ್ಲಾಸಿಕಲ್ ಸ್ಟ್ಯಾಚ್ಯೂಸ್ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಗಿಫ್ಟಾಗಿ ಕೊಟ್ಟಿದ್ದು. ಮಹಾರಾಜರು ಬ್ರಿಟಿಷರ ಸಬಾರ್ಡಿನೇಟ್ ಆಗಿದ್ದರು ಆವಾಗ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಮಂಟಪದ ಥರ ಕಾಣ್ತಾ ಇದೆಯಲ್ಲ, ಅದು ವೀಣಾ ಗಣೇಶ ಅಂತ ಹೇಳ್ಬಿಟ್ಟು. ಅದು ಇಲ್ಲಿ ಬಿಟ್ಟರೆ ಜೋಧ್ಪುರ್ ಪ್ಯಾಲೇಸಲ್ಲಿ ಮಾತ್ರ ಇರೋದು ವೀಣಾ ಗಣೇಶ, ಮತ್ತೆಲ್ಲೂ ಆ ಗಣೇಶನ ನೋಡಲಿಕ್ಕೆ ಸಿಗೋದಿಲ್ಲ. ಪ್ರತಿಯೊಂದು ರಾಜರ ಕಾಲದ್ದು. ಇದು ರಾಜಸ್ಥಾನ್ ಮಾರ್ಬಲ್ ಅಂತ ಹೇಳಿಬಿಟ್ಟು, ಈ ಪೂರ್ತಿ ಕಲೆಕ್ಷನ್ನು ಕೂಡ ರಾಜಸ್ಥಾನ್ ಮಾರ್ಬಲ್ ಅಂತ ಹೇಳಿ. ಇದು ಇಟಾಲಿಯನ್ ಮಾರ್ಬಲ್ಗಿಂತನೂ ಹಳೆಯ ಕಾಲದ್ದು. ಇದೇನಿದೆ ಆರ್ಕಿಟೆಕ್ಚರ್ ಎಲ್ಲ ಮಾಡಿದ್ದು ಹೆನ್ರಿ ಇರ್ವಿನ್ ಅವರು. ಇದು ಪೂರ್ತಿ ಪಾಯಿಂಟೆಡ್ ಆರ್ಚ್ ಪ್ರತಿಯೊಂದನ್ನು ಮಾಡಿದ್ದು ಹೆನ್ರಿ ಇರ್ವಿನ್ ಅವರು. ಬಹಳ ಅದ್ಭುತವಾದ ಆರ್ಕಿಟೆಕ್ಚರು, ಎಷ್ಟು ನೋಡಿದ್ರು ಮತ್ತೆ ನೋಡಬೇಕು ಅನಿಸುತ್ತೆ. ಇದು ಸ್ಟಫ್ಡ್ ಎಲಿಫೆಂಟ್ ಹೆಡ್ ಅಂತ ಹೇಳಿಬಿಟ್ಟು, ಇದು ಆ ಕಡೆ ಈ ಕಡೆ ಎರಡೂ ಇದೆ. ಇದೇನು ನಿಯರ್ ಬಂಡೀಪುರದಲ್ಲಿ ತುಂಬಾ ರೈತರಿಗೆ ತೊಂದರೆ ಕೊಡ್ತಿತ್ತು ಅಂತ ಹೇಳ್ಬಿಟ್ಟು ರಾಜರು 1955ಅಲ್ಲಿ ಎರಡನ್ನೂ ಶಿಕಾರಿ ಮಾಡಿರ್ತಕ್ಕಂಥದ್ದು. ಕಣ್ಣು ಮತ್ತು ದಂತ ಆರ್ಟಿಫಿಷಿಯಲ್ಲು, ಸ್ಕಿನ್ನು ಒರಿಜಿನಲ್ಲು ಅಂತ ಹೇಳಿಬಿಟ್ಟು ಇದನ್ನು ಇಯರ್ಲಿ ಒಂದ್ಸತಿ ಕೆಮಿಕಲ್ ಟಚಪ್ ನಡೀತಾ ಇರುತ್ತಂತೆ. ಬಹಳ ಅದ್ಭುತವಾಗಿದೆ ನೋಡಲಿಕ್ಕೆ. ಬಹಳ ಆಶ್ಚರ್ಯನೂ ಆಯಿತು ಇದನ್ನು ಕೇಳಿಬಿಟ್ಟು. ಆ ಕಡೆಯೂ ಅಷ್ಟೇ ತುಂಬಾ ಎರಡೂ ಕೂಡ ಸಿಮಿಲರ್, ಒಂದೇ ರೀತಿ ಕಾಣುತ್ತೆ. ಬಹಳಷ್ಟು ಚೆನ್ನಾಗಿದೆ ಇದು. ಇದಾದಮೇಲೆ ಅಲ್ಲಿ ಎಲಿಫೆಂಟ್ ಗೇಟ್ ಅಂತ ಆ ಕಡೆ ಒಂದು ಈ ಕಡೆ ಒಂದು ಮಾಡಿದ್ದಾರೆ. ಅದು ಬ್ರಾಸಲ್ಲಿ ಮಾಡಿರೋದು, ಪ್ಯೂರ್ ಬ್ರಾಸ್ ಅಂತೆ. ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಅದರ ರಾಜರ ಎಂಬ್ಲಮ್ ಕೂಡ ಅದ್ರ ಮೇಲೆ ಕಾಣುತ್ತೆ. ಇದೆಲ್ಲ ದಸರಾ ಉತ್ಸವದ ಮೆರವಣಿಗೆ ಫೋಟೋ ಆಗಿರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಿಂದ ಕಲರ್ ಪೇಂಟಿಂಗ್ ಮಾಡಿರೋದು, ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್ ಅಂತ ಹೇಳಿಬಿಟ್ಟು. ಇದೆಲ್ಲ ಯಾವುದು ಇಮ್ಯಾಜಿನರಿ ಫೋಟೋಸ್ ಅಲ್ಲ, ಆ್ಯಕ್ಚುಲ್ ಒರಿಜಿನಲ್ ಪರ್ಸನ್ಸ್ ಅಂತ ಹೇಳಿಬಿಟ್ಟು ಅವರು ಅದೇನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋದಿತ್ತಲ್ಲ ಎಕ್ಸಾಕ್ಟ್ ಅದೇ ರೀತಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಮುಖಗಳನ್ನ ನೋಡಿದ್ರೂ ಕೂಡ ಅದೇ ರೀತಿ ಫೀಲ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಇದ್ರ ವಿಶೇಷ ಏನಪ್ಪ ಅಂದರೆ 3D 2D ಪ್ಯಾಟ್ರನ್ನಲ್ಲಿ ಅವಾಗಿನ ಕಾಲದಲ್ಲಿ ಪೇಂಟ್ ಮಾಡಿರ್ತಕ್ಕಂಥದ್ದು. ಇದನ್ನು 6 ಜನ ಆರ್ಟಿಸ್ಟ್ಗಳು 13 ವರ್ಷ ಪೇಂಟಿಂಗ್ ಮಾಡಲಿಕ್ಕೆ ತಗೊಂಡಿದ್ದಾರಂತೆ. ಮೇಯ್ನ್ ಆರ್ಟಿಸ್ಟು ಕೇಶವಯ್ಯ ನಾಗರಾಜ್, ಸುಬ್ರಹ್ಮಣ್ಯ ರಾಜು ಮತ್ತು ವೈ ನಾಗರಾಜ್, RS ಅಯ್ಯಂಗಾರ್ ಮತ್ತು ಸ್ವಾಮಿ ಅಂತ ಹೇಳ್ಬಿಟ್ಟು 6 ಜನ ಆರ್ಟಿಸ್ಟ್ಗಳು 13 ವರ್ಷ ತಗೊಂಡಿರ್ತಾರೆ. ಈ ಪೇಂಟಿಂಗ್ ಯಾವ ಕಾರ್ನರಿಂದ ನೋಡಿದ್ರೂ ಕೂಡ ನಮ್ಮನ್ನೇ ನೋಡ್ತಾ ಇರೋಕ್ಕೆ ಕಾಣುತ್ತೆ, ಅಷ್ಟು ಅದ್ಭುತವಾಗಿದೆ. ಇದು ಆಕ್ಟಗನ್ ಶೇಪ್
ಮ್ಯಾರೇಜ್ ಹಾಲ್ ಅಂತ ಹೇಳಿಬಿಟ್ಟು. ಇದು ಪಿಲ್ಲರ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಐರನ್ ಪಿಲ್ಲರ್ಸ್ ಅಂತ. ಈ ಮದುವೆ ಹಾಲು ಅಷ್ಟಕೋನ ಆಕೃತಿಯಲ್ಲಿ ಇದೆಯಂತೆ. ಇದೇನಿದೆ ಪಿಲ್ಲರ್ಸು ಇದನ್ನು ಸ್ಕಾಟ್ಲೆಂಡಿಂದ ತರಿಸಿ ಇಂಪೋರ್ಟ್ ಮಾಡ್ಕೊಂಡಿರೋದಂತೆ. ಅಷ್ಟು ಅದ್ಭುತವಾಗಿದೆ ನೋಡಲಿಕ್ಕೂ ಕೂಡ. ಅದು ಯಾವುದು ವುಡ್ಡಿಂದಾಗಲಿ ಸಿಮೆಂಟಿಂದಾಗಲಿ ಮಾಡಿರ್ತಕ್ಕಂಥದ್ದಲ್ಲ ಅಂತೆ. ಕಾಸ್ಟ್ ಐರನ್ ಪಿಲ್ಲರ್ಸ್ ಅಂತೆ ಇದು. ಆ ಚಾನ್ಲಿಯರ್ ಏನು ಕಾಣುತ್ತೆ ಅದು ಕೂಡ ಇವತ್ತಿಗೂ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಂತೆ. ಪ್ರತಿಯೊಂದು ಅಷ್ಟೇ ಎಲ್ಲವೂ ಇವತ್ತಿಗೂ ಕೂಡ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಂತೆ. ಅದ್ರ ಸುತ್ತ ಇರ್ತಕ್ಕಂಥ ಪಿಲ್ಲರ್ಸ್ಗೆ ಹಾರ್ಡ್ ಬ್ಲಾಕ್ ಗ್ರಾನೈಟ್ಗಳನ್ನ ಹಾಕಿದ್ದಾರೆ. ಕಪ್ಪದಾಗ ಕಾಣ್ತಾ ಇದೆಯಲ್ಲ ಅದು. ಇದೆಲ್ಲ ಬರ್ಮಾ ಟೀಕ್ ವುಡ್ಡಿಂದ ಮಾಡಿರ್ತಕ್ಕಂಥ ಬಾಗಿಲುಗಳು. ಎಲ್ಲ ಬಾಗಿಲು ಮೇಲೂ ಗಜಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳಷ್ಟು ಚೆನ್ನಾಗಿ ಕಾಣುತ್ತೆ ಇದು. ವರ್ಷಕ್ಕೆ ಒಂದ್ಸತಿ ಪಾಲಿಷ್ ಮಾಡೋದ್ರಿಂದ ಬಹಳಷ್ಟು ಹೊಸದ ರೀತಿ ಪ್ರತಿ ಸತಿ ಕಾಣುತ್ತೆ. ಇದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಕಲಾವಿದರು. ಇದನ್ನು ಮಾಡಿದ್ದು ಶಿವಮೊಗ್ಗದ ಬಳಿ ಇರುವ ಸಾಗರದ ಹತ್ರ ಹೊಸಬಾಳೆ ಎನ್ನುವ ಚೆನ್ನೈ ಕುಟುಂಬ ಇದನ್ನು ಮಾಡಿರ್ತಕ್ಕಂಥದ್ದಂತೆ. ಅದನ್ನು ಕೇಳಿ ಇನ್ನೂ ಖುಷಿ ಆಯಿತು. ನಮ್ಮಲ್ಲಿರ್ತಕ್ಕಂಥವ್ರು ಅಲ್ಲಿ ಅರಮನೆಯಲ್ಲೂ ಕೆಲಸ ಮಾಡಿದ್ದಾರೆ ಶಿವಮೊಗ್ಗದ ಹತ್ರ ಇರ್ತಕ್ಕಂಥವ್ರು ಅಂತ ಕೇಳಿ ತುಂಬ ಖುಷಿ ಆಯಿತು. ಬಹಳಷ್ಟು ಅದ್ಭುತವಾಗಿದೆ ನೋಡಲಿಕ್ಕೆ. 2 ಕಣ್ಣು ಸಾಲಲ್ಲ ಅರಮನೆನ ನೋಡಿ ಸವಿಯೋಕ್ಕೆ. ಹೀಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ 24th ಮಹಾರಾಜ ಅವರು ಕೃಷ್ಣರಾಜ ಒಡೆಯವ್ರ ಫೋಟೋ ಹಾಕಿದ್ದಾರೆ. ಈ ಅರಮನೆನ ನಿರ್ಮಿಸಿದವರು ಅವರೇ. ಪಕ್ಕದಲ್ಲಿರ್ತಕ್ಕಂಥವ್ರು ಅವ್ರ ಸಹೋದರ ಕಂಠೀರವ ಸ್ಟೇಡಿಯಂನ ಅವ್ರ ಹೆಸರಲ್ಲಿ ಮಾಡಿರ್ತಕ್ಕಂಥದ್ದಂತೆ. ರಾಜರದ್ದು ತಂದೆ, ಅವರ ತಂದೆ ಎಲ್ಲರ ಫೋಟೋನು ಆ ಲೈನಲ್ಲೇ ಬರ್ತಾ ಹೋಗುತ್ತೆ. ಅದ್ರ ಪಕ್ಕ ಕೂಡ ಇದೆ ಅವರ ತಂದೆ ಚಾಮರಾಜ ಒಡೆಯರು, ಅವರ ತಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಅದರಲ್ಲೇ ಇದೆ. ಇವರು ಮಹಾರಾಜರ ತಾಯಿ. ಅವ್ರದ್ದು ಪೇಂಟಿಂಗ್ ಕೂಡ 3Dಲೇ ಮಾಡಿರ್ತಕ್ಕಂಥದ್ದು. ಇದು ಕೂಡ ಅಷ್ಟೇ ಬಹಳಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಇದು ಅಷ್ಟೇ ಯಾವ ಸೈಡಿಂದ ನೋಡಿದ್ರು ಅದು ನಮ್ಮನ್ನೇ ನೋಡ್ತಿರೋ ಥರ ಕಾಣುತ್ತೆ. ಬಹಳಷ್ಟು ಚೆನ್ನಾಗಿದೆ. ಇವರು ಕೂಡ ಅಷ್ಟೇ ಈ ಅರಮನೆಯ ಫೌಂಡರ್ ಆಗಿರ್ತಾರೆ. ನೆಕ್ಸ್ಟು ಅವರ ಮಹಾರಾಜರವರ ಎಲ್ಡರ್ ಸಿಸ್ಟರ್ ಇವರು ಜಯಲಕ್ಷ್ಮಿ ಮುಮ್ಮಡಿ ಅಂತ ಹೇಳ್ಬಿಟ್ಟು. ಇವರು ಮದುವೆ ಟೈಮಲ್ಲೇ ಅರಮನೆ ಸುಟ್ಟು ಹೋಗಿರ್ತಕ್ಕಂಥದ್ದು. 40% ಸುಟ್ಟೋಗಿರುತ್ತೆ. ಇನ್ನು 60% ಅಷ್ಟು ಡೆಮಾಲಿಷ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಆ ಟೈಮಲ್ಲಿ. ಇಲ್ಲಿ ಇರ್ತಕ್ಕಂಥ ಪೇಂಟಿಂಗ್ಗಳೆಲ್ಲ ಸ್ಥಳೀಯರು ಮಾಡಿರ್ತಕ್ಕಂಥ ಪೇಂಟಿಂಗ್ಗಳು. ಇಲ್ಲಿ ಸ್ಥಳೀಯರು ಮಾಡಿರ್ತಕ್ಕಂಥ 3D ಪೇಂಟಿಂಗ್ಗಳು ಬಹಳಷ್ಟು ಅದ್ಭುತವಾಗಿತ್ತು ನೋಡಲಿಕ್ಕೆ. ಇದು ಕೂಡ ಅಷ್ಟೇ ಮಹಾರಾಜರ ಸಹೋದರಿಯರು. ಇದು ಕೂಡ ಅಷ್ಟೇ ಮತ್ತೆ ಕೃಷ್ಣರಾಜ ಒಡೆಯರವರ ಮತ್ತೊಂದು ಭಾವಚಿತ್ರ. ಜಯಚಾಮರಾಜ ಒಡೆಯವರ ಫೋಟೋ ಇದು. ಇವರು ಕರ್ನಾಟಕದ ಎಕ್ಸ್ ಗವರ್ನರ್ ಆಗಿದ್ರು. ರಾಜಾ ರವಿವರ್ಮ ಅವರ ಪೇಂಟಿಂಗ್ ಕೂಡ ಅದರ ಪಕ್ಕದಲ್ಲೇ ಇದೆ. ಬಹಳಷ್ಟು ಜನರದ ಪೇಂಟಿಂಗ್ ಕೂಡ ಇಲ್ಲಿ ನಾವು ನೋಡ್ಬೋದು. ಅದ್ಭುತವಾಗಿ ಮೂಡಿ ಬಂದಿದೆ. ಒಂದೊಂದು ಫೋಟೋ ಕೂಡ ಒಂದೊಂದು ಕತೆ, ಒಂದೊಂದು ಸ್ಟೋರಿನ ಹೇಳುತ್ತೆ. ಅಷ್ಟು ಅದ್ಭುತವಾಗಿದೆ. ಇಲ್ಲಿ ನೀವು ಬ್ರಿಟಿಷ್ ಕಿಂಗ್ ಎಡ್ವರ್ಡ್ ಮತ್ತು ಪತ್ನಿ ಅಲೆಕ್ಸಾಂಡರ್ ಭಾವಚಿತ್ರಗಳನ್ನ ಕೂಡ ನೋಡ್ಬೋದು. ಇವೆಲ್ಲ ಗಿಫ್ಟೆಡ್ ಇನ್ವಿಟೇಷನ್ ಬಾಕ್ಸ್ಗಳು. ಇವು ಸ್ಯಾಂಡಲ್ವುಡ್ ಮತ್ತು ಐವರಿಯಿಂದ ಮಾಡಿರ್ತಕ್ಕಂಥ ಗಿಫ್ಟೆಡ್ ಇನ್ವಿಟೇಷನ್ ಬಾಕ್ಸ್ಗಳು. ಇಲ್ಲಿ ಕೆಳಗೆ ಸ್ಟೂಲ್ ಕಾಣ್ತಿದೆಯಲ್ಲ ಅದು ರಿಯಲ್ ಬೈಸನ್ ಲೆಗ್ಸ್ಗಳು. ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದಾರೆ. ಇನ್ನೊಂದು ಸೈಡು ಬೆಳ್ಳಿಯ ಇನ್ವಿಟೇಷನ್ಸ್ಗಳೆಲ್ಲ ಇದ್ವು. ಗಿಫ್ಟ್ ಬಾಕ್ಸಸ್ ಎಲ್ಲ ಇದ್ವು. ಬಹಳಷ್ಟು ಚೆನ್ನಾಗಿದ್ವು, ಅದ್ಭುತವಾಗಿದ್ವು ನೋಡ್ಲಿಕ್ಕೆ ಕೂಡ. ಅದ್ರ ಮೇಲಿರೋ ಡಿಸೈನ್ಗಳು ಇನ್ನೂ ಅದ್ಭುತವಾಗಿ ಕಾಣ್ತಾ ಇತ್ತು. ಪ್ರತಿಯೊಂದು ಪೇಂಟಿಂಗು ಒಂದೊಂದು ಕಥೆಯನ್ನು ಹೇಳುತ್ತೆ. ಇದು ಆನೆ ಸಾರೋಟು. ಆಗಿನ ಕಾಲದ ರಾಣಿಯವರು ಓಡಾಡ್ತಿದ್ದ ಸಾರೋಟು. ಅದರ ಹಿಂದೆ ಬೆಳ್ಳಿ ಸಾರೋಟು ಕೂಡ ಇದೆ. ಈಗೂ ಕೂಡ ಬೆಳ್ಳಿ ಸಾರೋಟು ಇದೆಯಂತೆ. ಅದು ಪ್ರೈವೇಟ್ ಪ್ರಾಪರ್ಟಿ ಅಂತೆ. ಇದು ನೋಡಿ ಹೋಲೋ ಜಾಗ್ವಾರ್ಸ್ ಅಂತ ಹೇಳಿ ಫ್ರಮ್ ಸ್ಕಾಟ್ಲ್ಯಾಂಡ್. ಇದೇ ರೀತಿ ಪೀಸ್ಗಳು ಹೊರಗಡೆ ಕೂಡ ಹಾರಿದೆಯಂತೆ. ನೋಡಲಿಕ್ಕೆ ಸಾಲಿಡ್ ಸ್ಟೋನ್ ಥರ ಇದೆ. ಇದು ಹೋಲೋ ಆ್ಯಕ್ಚುಲಿ. ಬಹಳ ಅದ್ಭುತವಾಗಿದೆ. ಮೇಲ್ಗಡೆ ನೋಡಿ ಪಂಚ ಕಳಶ ಕಾಣುತ್ತೆ. ಆ ಕಳಸದ ಮೇಲೆ ಒಂದು ಫ್ಲಾಗ್ ಇದೆ. ಅದು ಚಿನ್ನದಂತೆ. 2.5 kg ಧ್ವಜ ಅಂತೆ ಅದು. ಆ ಕಡ್ಡಿನ ಬಿಟ್ಬಿಟ್ಟು ಬರೀ ಧ್ವಜ.
ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ಕೂಡ ಅಷ್ಟೇ ಬರ್ಮಾ ಟೀ ಕುಡ್ ಅಂತ ಹೇಳ್ಬಿಟ್ಟು ಬಹಳ ಅದ್ಭುತವಾಗಿತ್ತು ಆ ರೂಮ್ ಕೂಡ. ಅದು ರಾಣಿಯವರ ಡ್ರೆಸ್ಸಿಂಗ್ ರೂಮ್ ಆಗಿತ್ತಂತೆ, ಬಹಳ ಅದ್ಭುತವಾಗಿತ್ತು. ಇಲ್ಲಿ ಕೆಲವೊಂದು ಚೇರ್ಗಳು ಕೂಡ ಇಟ್ಟಿದ್ರು, ಕ್ರಿಸ್ಟಲ್ ಚೇರು ಮತ್ತು ಸಿಲ್ವರ್ ಚೇರು. ಕ್ರಿಸ್ಟಲ್ ಚೇರ್ಗಳು ಗೆಸ್ಟ್ಗಳು ಬಂದಾಗ ಅಂತ ಹೇಳ್ಬಿಟ್ಟು, ಸಿಲ್ವರ್ ಚೇರ್ಗಳು ರಾಯಲ್ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು. ಮಧ್ಯೆ ಒಂದು ಫ್ರೇಮ್ ಇತ್ತಲ್ಲ, ಅದು ಒರಿಜಿನಲ್ ಅಂಬಾರಿ ಇದೇನಿದೆ ಪೇಂಟಿಂಗ್, ಅದೇನಿದೆ ಆನೆ ಸತ್ತ ಮೇಲೆ ಗಜೇಂದ್ರ ಅಂತ ಹೇಳ್ಬಿಟ್ಟು ಅದ್ರ ಹೆಸರು, ಅದ್ರ ನೆನಪಿಗೋಸ್ಕರ ಅದರದ್ದು ಒರಿಜಿನಲ್ ದಂತನ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಅದ್ರ ಮೇಲೆ ರಾಜದ ಎಂಬ್ಲಮ್ ಕೂಡ ಇಟ್ಟಿದ್ದಾರೆ. ಮಹಾರಾಜದ್ದು ಒರಿಜಿನಲ್ ಅಂಬಾರಿ ಪೇಂಟಿಂಗ್ ಅದು. ಈ ಕಡೆನೂ ಕೂಡ ಒಂದು ಸಿಲ್ವರ್ ಟೇಬಲ್ನ ಕೂಡ ಇಟ್ಟಿದ್ರು. ಇವೆಲ್ಲ ಕೇರಳದ ತ್ರಿಶೋಕಪುರಂ ಫೆಸ್ಟಿವಲ್ ಮಾಡೆಲ್ಗಳು ಇವು. ಮತ್ತು ದಂತದ ಗೊಂಬೆಗಳು ಕೇರಳದಿಂದ ರಾಜರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರ ಪಕ್ಕ ಶ್ರೀಲಂಕಾದ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಭಾವಚಿತ್ರಗಳು ಮಾಡೆಲ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ರಾಮ ಸೀತಾ ಲಕ್ಷ್ಮಣ ಹನುಮಂತ ವಿಗ್ರಹಗಳು ಕೂಡ ಇದೆ. ಅದು ಶ್ರೀಲಂಕಾದಿಂದ ತಗೊಂಡಿರ್ತಕ್ಕಂಥ ವಿಗ್ರಹಗಳು, ಅವರು ಕೊಟ್ಟಿರ್ತಕ್ಕಂಥ ವಿಗ್ರಹಗಳಂತೆ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಗ್ರಹಗಳನ್ನು ನಾವು ಅರಮನೆಯಲ್ಲಿ ನೋಡ್ಬೋದು. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಗೂ ಅದಕ್ಕೆ ಆದಂಥ ಮೂಲ ಕಾರಣ, ಅದಕ್ಕೆ ಒಂದು ಸ್ಟೋರಿ, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಟೋರಿ ಇದೆ ಪ್ರತಿಯೊಂದಕ್ಕೂ ಕೂಡ. ಇದು ದಸರಾದ ಪ್ರಮುಖ ಆಕರ್ಷಣೆ ಅಂಬಾರಿ. ಇದು ಚಿನ್ನದ ಅಂಬಾರಿ. ಒಟ್ಟು ತೂಕ 750 kg ಇದೆಯಂತೆ. ಇದರಲ್ಲಿ ಚಿನ್ನದ ಅಂಶ 80 kg ಇದೆಯಂತೆ. ಮೊದಲಿಗೆ ಇದರಲ್ಲಿ ರಾಜರು ಕೂರ್ತಿದ್ರು, ಈಗ ದೇವರನ್ನ ಕೂರಿಸ್ಬಿಟ್ಟು ಅಂಬಾರಿ ಮೆರವಣಿಗೆನ ನಡೆಸ್ತಾರೆ. ಅಂಬಾರಿನ ಮತ್ತು ಸಿಂಹಾಸನನ ಟಿಪ್ಪು ಸುಲ್ತಾನು ನೆಲಮಾಳಿಗೆಯಲ್ಲಿ ಮುಚ್ಚಿಟ್ಟಿರ್ತಾನಂತೆ. ಅದು ದಿವಾನ್ ಪೂರ್ಣಯ್ಯ ಅವರ ಸಹಾಯದಿಂದ ಹೊರಗೆ ಬರುತ್ತಂತೆ. ಅದರ ನಂತರ ಮಹಾರಾಜರಿಗೆ ಸೇರುತ್ತಂತೆ. ಈಗ ಹಾಗಾಗಿ ಪಬ್ಲಿಕ್ ನೋಡಲಿಕ್ಕೆ ಸಿಗ್ತಾ ಇದೆ ನಮಗೆ. ಸಿಂಹಾಸನ ಪ್ರೈವೇಟ್ ಪ್ರಾಪರ್ಟಿ. ಅದು ಕೂಡ ದಸರಾದಲ್ಲಿ 20 ದಿವಸ ನೋಡಲಿಕ್ಕೆ ಸಿಗುತ್ತೆ. ದಸರಾ ಟೈಮಿಂಗ್ಸಲ್ಲಿ ಹೋದರೆ ನೋಡ್ಕೊಂಬನ್ನಿ, ಬಹಳ ಅದ್ಭುತವಾಗಿದೆ ಅದು ಕೂಡ. ಮೆಟ್ಲುಗಳಿಗೆ ಕಾರ್ಪೆಟ್ ಹೋಲ್ಡಿಂಗ್ ಕ್ಲಿಪ್ಸ್ ಹಾಕಿದ್ದಾರೆ. ಇದು ಇಟಾಲಿಯನ್ ಮಾರ್ಬಲ್. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವಿಗ್ರಹವನ್ನು ಇಟ್ಟಿದ್ದಾರೆ. 1934 ಮಹಾತ್ಮ ಗಾಂಧೀಜಿ ಬಂದಾಗ ಇವರು ಜನಪರ ಕೆಲಸಗಳನ್ನು ನೋಡಿ ಇವರಿಗೆ ರಾಜಶ್ರೀ ಅಂತ ಹೇಳ್ಬಿಟ್ಟು ಬಿರುದು ಕೊಡ್ತಾರಂತೆ. ಇವರನ್ನ ರಾಜಶ್ರೀ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವರ ಪಕ್ಕದಲ್ಲಿರ್ತಕ್ಕಂಥವ್ರು ಇವರು ಬಾಡಿ ಗಾರ್ಡು. ಇವರ ಚಿತ್ರಣ ಕೂಡ ಇಟ್ಟಿದ್ದಾರೆ. ಅವ್ರ ಹಿಂದೆ ಇರ್ತಕ್ಕಂಥದ್ದು 1863 ಇಂಗ್ಲೆಂಡ್ ರಾಣಿ ವಿಕ್ಟೋರಿಯಾ ಕೊಟ್ಟಿರ್ತಕ್ಕಂಥ ಕ್ಲಾಕು. ಇದು ನೋಡಿ ಅರಮನೆಯ ಮತ್ತೊಂದು ಆಕರ್ಷಣೀಯ ಜಾಗ. ಇಲ್ಲಿ 42 ಪಿಲ್ಲರ್ಸ್ಗಳಿದ್ದಾವೆ. ಇದರ ಆರ್ಕಿಟೆಕ್ಚರು ರಾಘವಲ್ ನಾಯ್ಡು ಅವರ ವಾಸ್ತುಶಿಲ್ಪ. ಇದು ಜಗದ್ವಿಖ್ಯಾತ ರಾಜ ರವಿವರ್ಮ ಅವರ ಪೇಂಟಿಂಗ್ ಕೂಡ ಇಲ್ಲಿ ನೋಡ್ಬೋದು. ಸೀತಾ ಸ್ವಯಂವರದ ಪೇಂಟಿಂಗ್ ಕೂಡ ಮಾಡಿಟ್ಟಿದ್ದಾರೆ. ಇದು ದರ್ಬಾರ್ ಹಾಲ್ ಆಗಿರುತ್ತೆ. ಬಹಳಷ್ಟು ಅದ್ಭುತವಾಗಿದೆ. ಇಲ್ಲೂ ಕೂಡ ಆ ಸ್ಲ್ಯಾಬ್ ಮೇಲೂ ಕೂಡ ಅಷ್ಟೇ ಅದನ್ನೆಲ್ಲ ಪೇಂಟಿಂಗ್ ಮಾಡಿರ್ತಕ್ಕಂಥದ್ದು ಸಿದ್ಲಿಂಗ ಸ್ವಾಮಿಯವರು ಅಂತ ಹೇಳ್ಬಿಟ್ಟು. ವಿಷ್ಣುವಿನ ದಶಾವತಾರನ ಮಾಡಿದ್ದಾರೆ. ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ಸ್ಟೋರಿ ಥರ ಮಾಡಿ ಆ ಚಿತ್ರಣಗಳನ್ನು ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯ ದೇವಿಯ ಪೇಂಟಿಂಗ್ಗಳನ್ನ ಮಾಡಿಟ್ಟಿದ್ದಾರೆ. ಅದು ಸಿದ್ಲಿಂಗ ಸ್ವಾಮಿಯವರು ಮಾಡಿರ್ತಕ್ಕಂಥ ಕ್ಯಾನ್ವಾಸ್ ಪೇಂಟಿಂಗು 1940 1946 ತನಕ ಮಾಡ್ತಾರೆ. ಇದೆಲ್ಲ ಏನು ಡಿಸೈನ್ ಥರ ಕಾಣ್ತಾ ಇದೆಯಲ್ಲ, ಅದೆಲ್ಲ ಪ್ರೇಷಿಯಸ್ ಸ್ಟೋನ್ಸ್ ಅಂತೆ. ಇದೇ ರೀತಿಯ ಸ್ಟೋನ್ಸ್ಗಳನ್ನ ತಾಜ್ ಮಹಲಲ್ಲಿ ಕೂಡ ಯೂಸ್ ಮಾಡಿದಾರಂತೆ. ಇದು ಪೇಂಟಿಂಗ್ ಥರಾನೇ ಕಾಣ್ತಾ ಇದೆ. ಆದರೆ ಇದು ನೋಡಿ ರಾಘವಲು ನಾಯ್ಡು ಅವರು ಮಾಡಿರ್ತಕ್ಕಂಥ ಲಿಫ್ಟು ಈಗೂ ವರ್ಕಿಂಗ್ ಕಂಡೀಷನಲ್ಲಿ ಇದೆಯಂತೆ. ವೀಕ್ಲಿ ಒನ್ಸ್ ಚೆಕ್ ಮಾಡ್ತಾ ಇರ್ತಾರಂತೆ. ಇಲ್ಲಿ ಮತ್ತೊಂದು ವಿಶೇಷ, ಈ ಬಾಗಿಲು ಹಿಂದೆ ಗಣಪತಿ ಇದೆಯಂತೆ. ಆತ್ಮವಿಲಾಸ ಗಣಪತಿ ಅಂತ ಹೇಳ್ಬಿಟ್ಟು ನೇಪಾಳದಲ್ಲಿ 450 ಸಾಲಿಗ್ರಾಮ ಸಿಗ್ತಾವಂತೆ. ಅದನ್ನು ಸೇರಿಸಿ ಗಣಪತಿಯ ಮೋಲ್ಡ್ ಮಾಡಿದಾರಂತೆ. ಅದು 6 ಅಡಿ ಆಗಲ್ಲ, 3 ಅಡಿ ಏನೋ ಇದೆಯಂತೆ. ಅದು ರಾಯಲ್ ಫ್ಯಾಮಿಲಿಗೆ ಮಾತ್ರ, ಪಬ್ಲಿಕ್ಕಿಗೆ ನಾಟ್ ಅಲೋ ಇಲ್ಲ ಅಂತೆ. ಈ ಬಾಗಿಲಿದೆಯಲ್ಲ ಇನ್ನೂ ವಿಶೇಷ. ಆನೆ ದಂತ ಬರುತ್ತಲ್ಲ, ಆನೆ ದಂತ ಬಿಳಿ ಕಲರ್ದು, ಆ ದಂತದ ಇದರಲ್ಲಿ ಪೇಂಟ್ ಮಾಡಿರ್ತಕ್ಕಂಥದ್ದು ಬಾಗಿಲಿಗೆ ಸಂಪೂರ್ಣವಾಗಿ. ಅದು ಎಷ್ಟು ಅದ್ಭುತವಾಗಿತ್ತು ಅಂದರೆ, ನಾನೇನೋ ವೈಟ್ ಪೇಂಟ್ ಅಂತ ಮಾಡ್ಕೊಂಡಿದ್ದೆ, ಆದರೆ ಅದು ಆನೆ ದಂತದ ಇದ್ರ ಬಳಸಿ ಮಾಡಿರ್ತಕ್ಕಂಥದ್ದಂತೆ ಪೇಂಟು. ಅಷ್ಟು ಅದ್ಭುತವಾಗಿತ್ತು.
ಇದು ಪ್ರೈವೇಟ್ ದರ್ಬಾರ್ ಹಾಲ್ ಆಗಿತ್ತು. ನಾವು ಹೋದಾಗ ದಸರಾ ಟೈಮಿಂಗ್ಸಲ್ಲಿ ನಾವು ಹೋಗಿದ್ದು, ಹಾಗಾಗಿ ಈ ರೀತಿ ಹಾಕಿದ್ರು. ನಮಗೆ ಇನ್ನೊಂದು ಸ್ಪೆಷಲಾಗಿ ನೋಡೋಕ್ಕೆ ಸಿಕ್ಕಿದ್ದು ಅಂದರೆ ನಾವು ರಾಜರದ್ದು ಸಿಂಹಾಸನ ಕೂಡ ನೋಡಿದ್ವಿ. ಬಹಳಷ್ಟು ಚೆನ್ನಾಗಿತ್ತು. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಂಬಾರಿಗಿಂತನೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅದು ಅಷ್ಟು ಚೆನ್ನಾಗಿತ್ತು. ಆ ಕಡೆ ವಿಡಿಯೋ ಮಾಡೋಂಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸೈಡ್ ವಿಡಿಯೋ ಮಾಡ್ತಿದ್ದೆ. ಇಲ್ಲಿರೋ ಪಿಲ್ಲರ್ಗಳು ಅಷ್ಟೇ ಬೆಲ್ ಮೆಟಲ್ ಪಿಲ್ಲರ್ಗಳಂತೆ. ಇವು ಕೂಡ ಮೇಲ್ಗಡೆ ಸ್ಟೇನ್ ಗ್ಲಾಸ್ ಇದೆಯಲ್ಲ, ಅದು ಸ್ಕಾಟ್ಲ್ಯಾಂಡಿಂದ ಇಂಪೋರ್ಟ್ ಮಾಡ್ಕೊಂಡಿರೋದಂತೆ. ಅದೇ ಪ್ರತಿಯೊಂದನ್ನು ಕೇಳ್ಬಿಟ್ಟು ನನಗಂತೂ ಬಹಳ ಆಶ್ಚರ್ಯ ಆಗ್ತಾಯಿತ್ತು. ಅಷ್ಟು ಅತಿ ಅದ್ಭುತವಾಗಿತ್ತು. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಅರಮನೆ ಬಗ್ಗೆ ಇಷ್ಟೆಲ್ಲ ಕೇಳಿ ನನಗೂ ಆಶ್ಚರ್ಯ ಆಗ್ತಿತ್ತು. ಅಷ್ಟು ಅದ್ಭುತ. ನೀವು ಡೆಫಿನೆಟ್ಲಿ ಹೋಗಿ ನೋಡಿ, ಒಂದು ಗೈಡ್ ಇಟ್ಕೊಂಡು ಹೋಗಿ ನೋಡಿ. ಆವಾಗ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಎಲ್ಲ ಗೊತ್ತಾದರೆ ಇನ್ನೂ ಖುಷಿ ಅಂತ ಫೀಲ್ ಆಗುತ್ತೆ. ಇಲ್ಲೂ ಅಷ್ಟೇ, ಅದೇನು ಗಣಪತಿ ದೇವರಿದೆಯೋ ಅದಕ್ಕೆ ಎಂಟ್ರೆನ್ಸ್ ಇಲ್ಲಿ ಈ ಕಡೆಯಿಂದನೂ ಬರ್ಬೋದಿತ್ತಂತೆ. ರಾಜರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಬಾರ್ ಹಾಲಿಗೆ ಈ ಕಡೆಯಿಂದ ಬರ್ತಿದ್ರಂತೆ. ಇದ್ರ ಹಿಂಭಾಗನೇ ಗಣಪತಿ ಟೆಂಪಲ್ ಇರೋದು. ಅಲ್ಲೊಂದು ಡೋರ್ ನೋಡಿದ್ವಲ್ಲ, ಆ ಡೋರು ಈ ಡೋರು ಒಂದೇ ಟೆಂಪಲ್ಗೆ ಅಟ್ಯಾಚ್ ಆಗಿದೆಯಂತೆ. ಮಿಸ್ ಮಾಡಿದೆ ಮೈಸೂರಿಗೆ ಹೋದಾಗ ಅರಮನೆನ ಮಾತ್ರ ನೋಡಿದೆ ಹಾಗೆ ಹೋಗ್ಬೇಡಿ. ಅಷ್ಟು ಅದ್ಭುತವಾಗಿದೆ, ಎಷ್ಟು ಸರಿ ನೋಡಿದ್ರೂ ಸಾಕಾಗಲ್ಲ. ನಾವು ಹೋಗಿದ್ದು ದಸರಾ ಟೈಮ್ ಆಗಿರೋದ್ರಿಂದ ಇನ್ನೂ ಅದ್ಭುತವಾಗಿತ್ತು. ದಸರಾ ನೋಡೋಕೆ ಮಾತ್ರ ಡೆಫಿನೆಟ್ಲಿ ಹೋಗಿ ಫ್ರೀ ಮಾಡಿಕೊಂಡು ಪ್ರತಿಯೊಂದನ್ನು ಬುಕ್ ಮಾಡಿಕೊಂಡು. ಇದು ಆನೆಗಳಿಗೆ ದಸರಾ ಟೈಮಲ್ಲಿ ಹಾಕ್ತಕ್ಕಂಥದ್ದು ಪ್ಯೂರ್ ಗೋಲ್ಡ್ ಅಂತೆ ಇದು ಕೂಡ. ಹಾಗಾಗಿ ಇದನ್ನು ಅಲ್ಲಿಟ್ಟಿದ್ರು ನೋಡಲಿಕ್ಕೆ. ದಸರಾ ಟೈಮಲ್ಲಿ ಆನೆಗಳಿಗೆ ಬಳಸ್ತಾರಂತೆ. ನಾವು ಹೊರಗಡೆ ಬಂದಮೇಲೆ ಔಟ್ಲುಕ್ ಹೇಗಿತ್ತು, ಭಾಳಷ್ಟು ಚೆನ್ನಾಗಿದೆ. ದಸರಾ ಟೈಮಲ್ಲಿ ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಹೋಗಿ. ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಹೋಗಬೇಡಿ. ಆ ಕ್ರೌಡಲ್ಲಿ ದೊಡ್ಡವರಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕ್ರೌಡು. ಅವ್ರಿಗೆ ಮುಂಚೆನೇ ಎಲ್ಲದನ್ನೂ ಬುಕ್ ಮಾಡ್ಕೊಂಡು ಹೋಗಿ. ಮತ್ತು ಅಂಬಾರಿ ಅಂತ ಒಂದು ಬಸ್ ಇದೆ, ಅದು ಗೌರ್ಮೆಂಟಿಂದು. ಅದು ಕೂಡ ಅಷ್ಟೇ ಸಂಜೆ ಟೈಮ್ ಇರುತ್ತೆ. ಒಂದು ರೌಂಡು ಹಾಕ್ಸ್ಕೊಬರುತ್ತೆ. 14 ವೃತ್ತ ಇದೆಯಲ್ಲ, ಅದೇನಿದೆ ಲೈಟಿಂಗ್ಸಿಂದು ಅಷ್ಟ್ರದ್ದು ಸೇರಿ ಒಂದು ರೌಂಡ್ ಹಾಕೋಬರುತ್ತೆ. 1.5 ಅವರ್ ಅಷ್ಟೇ ಅದು ಇರುತ್ತೆ. ಅದನ್ನು ಕೂಡ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಅದ್ರ ಕೂಡ ಲಿಂಕು ಗೂಗಲಲ್ಲಿ ಸಿಗುತ್ತೆ. ಅದನ್ನು ಬುಕ್ ಮಾಡ್ಕೊಂಡು ಬನ್ನಿ, ಆವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ. ಒಳಗಡೆ ನೋಡಿದ್ವಲ್ಲ ಜಾಗ್ವಾರ್, ಹೊರಗಡೆ ಕೂಡ ಇದೆ ಇದು ಅದೇ ರೀತಿ ಇದೆ. ಬಹಳಷ್ಟು ಅದ್ಭುತವಾಗಿದೆ. ಹೊರಗಡೆ ಲುಕ್ಕು ಕೂಡ ತುಂಬ ಹೊತ್ತು ಓಡಾಡಿಕೊಂಡು ಬರ್ಬೋದು. ಬಿಸಿಲಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ದಸರಾ ಟೈಮಲ್ಲಿ ಮಿಸ್ ಮಾಡದೆ ಹೋಗಿ. ಆದರೆ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಹೋಗಬೇಡಿ, ಅಷ್ಟು ರಶ್ ಇತ್ತು. ನೈಟು ಅದ್ಭುತ ನೋಡ್ಬೋದು ದಸರಾ ಟೈಮಲ್ಲಿ ಹೋದರೆ. ನಾವು ಹೋದಾಗ ಎಷ್ಟು ಕ್ರೌಡ್ ಇತ್ತು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ, ನಿಲ್ಲಕ್ಕೆ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಈ ಸೌಂದರ್ಯ ಮೊಬೈಲಲ್ಲಿ ನಾವು ನೋಡಲಿಕ್ಕಿಂತ ಅಲ್ಲೇ ನೋಡ್ತೀವಲ್ಲ, ಅದರದ್ದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅದರದ್ದು, ಅಷ್ಟು ಅದ್ಭುತವಾಗಿತ್ತು. ಒಳಗಡೆನೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನೀವು ಆರಾಮಾಗಿ ನೋಡ್ಕೊಂಬರ್ಬೇಕು ಅಂದರೆ ಪೇಷನ್ಸಿಂದ ಹೋಗಬೇಕು. ಮುಂಚೆನೇ 6 ಗಂಟೆಗೆ ಎಲ್ಲ ಹೋಗಿ ನಿಂತ್ಬಿಟ್ರೆ ನಮಗೆ ಸ್ವಲ್ಪನಾದ್ರು ಸ್ಪೇಸ್ ಸಿಗುತ್ತೆ. ನಾವು ಅಷ್ಟ್ರ ಮೇಲೆ ಹೋದರೆ ನಿಜವಾಗ್ಲೂ ಆ ಟ್ರಾಫಿಕಲ್ಲೇ ಜಾಮ್ ಆಗಿಬಿಡ್ತೀವಿ. ನಾವು ಲಾಸ್ಟಿಗೆ ಬಸ್ಸಲ್ಲಿ ಹೋಗಬೇಕಾದ್ರೆ ಇದು ವ್ಯೂ ನೋಡ್ಕೊತಾ ಹೋದ್ವಿ. ಆದರೂ ಎಷ್ಟು ಟ್ರಾಫಿಕ್ ಇತ್ತು, ಎಷ್ಟು ರಶ್ ಇತ್ತು ಅಂತ ಹೇಳಬಾರ್ದು. ದಯವಿಟ್ಟು ಚಿಕ್ಕ ಮಕ್ಕಳಿದ್ರೆ ಹೋಗಬೇಡಿ, ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರನ್ನ ಇಟ್ಕೊಂಡು ಆ ಟ್ರಾಫಿಕ್ಕಲ್ಲಿ. ಮತ್ತು ನಡ್ಕೊಂಡಂತೂ ದಯವಿಟ್ಟು ಓಡಾಡಲಿಕ್ಕೆ ಆಗೋಲ್ಲ. ಯಾಕೆಂದರೆ ವೆಹಿಕಲ್ನ ಕ್ಲಿಯರ್ ಮಾಡಲಿಕ್ಕೆ ಜನರನ್ನೆಲ್ಲ ಆ ಕಡೆ ಈ ಕಡೆ ದೂಡಾಡಿಬಿಡ್ತಾರೆ. ಮಾತ್ರ ಲೈಟಿಂಗ್ಸ್ ನೋಡೋಕೆ ಮಾತ್ರ ಡೆಫಿನೆಟ್ಲಿ ಆರಾಮಾಗಿ ಆಟೋ ಅಥವಾ ನಿಮ್ಮ ಬೈಕ್ ಇದ್ದರೆ ಬೆಸ್ಟ್ ಅನಿಸುತ್ತೆ. ಕಾರಲ್ಲಿ ಆ ಟ್ರಾಫಿಕಲ್ಲಿ ನಡ್ಕೊಂಡು ನೋಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಸ್ವರ್ಗನೇ ಧರೆಗೆ ಇಳ್ದಂಗಿತ್ತು. ಎಷ್ಟು ಅದ್ಭುತ ಅಂದರೆ ನಾವು 3 ದಿವಸ ಓಡಾಡಿದ್ರು ನಮಗೆ ಬೇಜಾರು ಅನ್ನಿಸ್ತಿರ್ಲಿಲ್ಲ. ಅಷ್ಟು ಆ ಲೈಟಿಂಗ್ಸು, ಪ್ರತಿಯೊಂದು ರೋಡು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದರು. ಅದನ್ನಂತೂ ನೋಡೋಕೆ 2 ಕಣ್ಣು ಸಾಲ್ತಿರ್ಲಿಲ್ಲ. ಪ್ರತಿಯೊಂದು ರೋಡಿಗೂ ಆ ಲೈಟಿಂಗ್ಸಿಂದೇ ಒಂದು ರೀತಿ ಅಲಂಕಾರಗಳು ಮಾಡಿದರು. ಬಹಳ ಚೆನ್ನಾಗಿತ್ತು. ಅದು ನನಗೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಿಲ್ಲ. ನಾನು ಫಸ್ಟ್ ಟೈಮು ದಸರಾದಲ್ಲಿ ಹೋಗಿದ್ದು, ಹಾಗಾಗಿ ನನಗಿನ್ನೇನೋ ಸ್ಪೆಷಲ್ ಅನಿಸ್ಬಿಟ್ಟಿತ್ತು. ಅಷ್ಟು ಖುಷಿ ಆಗ್ತಾಯಿತ್ತು ಅದನ್ನೆಲ್ಲ ಕಣ್ಣಾರೆ ನೋಡಲಿಕ್ಕೆ, ಮೊಬೈಲಲ್ಲಿ ನೋಡಲಿಕ್ಕಿಂತ. ನಾವು ಕಾರಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ನೋಡಿ, ರೋಡ್ಗಳಂತೂ ಮಾತೇ ಬರ್ತಾ ಇರಲಿಲ್ಲ ನೋಡಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಅಷ್ಟು ಅದ್ಭುತವಾಗಿತ್ತು.
ನಾ ಕೊನೆಗೆ ಕೆಲವೊಂದು ಮೊಬೈಲಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿರ್ತೀನಿ. ನಿಮಗೆ ಹೇಗೆ ಅನಿಸ್ತು ಹೇಳಿ. ನಾನು ಮೈಸೂರು ಹೋದಾಗ ಈ ಥರ ಅನುಭವ ಆಗಿತ್ತು, ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿದ್ದಷ್ಟು ನಾನು ಮೈಸೂರು ಬಗ್ಗೆ ತಿಳಿಸಿದ್ದೀನಿ. ನಾನೇನು ಗೈಡ್ ಅಲ್ಲ ಅಥವಾ ಏನೋ ಸ್ಪೆಷಲಿಸ್ಟ್ ಅಲ್ಲ. ನನಗೇನೇನು ತಿಳಿದಿದೆಯೋ ನಾನು ಅದನ್ನು ಗೂಗಲಲ್ಲೆಲ್ಲ ನೋಡಿ ನಾನು ಕೆಲವೊಂದು ವೀಡಿಯೋ ನೋಡಿ ತಿಳ್ಕೊಂಡು ಮತ್ತು ಅಲ್ಲಿ ಏನು ಗೊತ್ತಿದೆಯೋ ಅದನ್ನು ಹೇಳಿದ್ದೀನಿ ಅಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ವಿಡಿಯೋ, ಹೇಗಾಗಿದೆ. ಮತ್ತು ನಿಮ್ಮ ದಸರಾಕ್ಕೆ ಹೋಗೋದು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಕೂಡ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ಚೆನ್ನಾಗಿತ್ತು. ಆ ಅದ್ಭುತ ಹೇಳಿದ್ನಲ್ಲ, ಬಾಯಲ್ಲಿ ಎಕ್ಸ್ಪ್ಲೇನ್ನೇ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್ ಪ್ರತಿಯೊಂದು ಸಪೋರ್ಟ್ಗೂ ಕೂಡ ನಿಮ್ಮದು. ಆಮೇಲೆ ಇದು ಕೂಡ ಎಕ್ಸಿಬಿಷನ್ ಆಗಿತ್ತು, ಅಲ್ಲೂ ಕೂಡ ಫೌಂಟೇನ್ ಥರ ಮಾಡಿದರು. KRSಗಿಂತನೂ ಇಲ್ಲೂ ಫೌಂಟೇನ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಫೌಂಟೇನು ಸ್ವಲ್ಪ ಹೊತ್ತು ನೋಡಿದ್ವಿ. ಫುಡ್ ಫೆಸ್ಟ್ ಎಲ್ಲ ಚೆನ್ನಾಗಿತ್ತು.